ಅತ್ಯಂತ ಅಮೂಲ್ಯವಾದದ್ದ, ಅತ್ಯಂತ ಶ್ರೇಷ್ಠವಾದದ್ದ, ಅತ್ಯಂತ ಬೆಲೆ ಬಾಳುವುದ. ನೋಡೇ ಬಿಡೋಣ ಇಷ್ಟೊಂದು ಬಂದು ಯಾರು ಮಾಡ್ಕೊಂತಾರೆ. ಬರ್ರಿ, ಯಾರು ಮಾಡ್ತೀರೋ ಬನ್ನಿ. ಬಾಸ್ ಎಮರ್ಜೆನ್ಸಿ ಕಾಲ್. ಫಾರೆಸ್ಟ್ ಯುವರ್ ಬಾಸ್. ಹಲೋ ಫಾರೆಸ್ಟ್ ಅವರೇ. ಹಲೋ ಮಸ್ಲಿಂಗ್ ಅವರೇ, ಏನ್ ಆಪ್ಸ್ ಬಿಟ್ರಿ? ಇನ್ಸ್ಟಾಗ್ರಾಮ್ ಅಂತೆ, ಫೇಸ್ಬುಕ್ ಅಂತೆ, ಎಲ್ಲರೂ ಅದ್ರೊಳಗಡೆ ಮುಳುಗೋಗಿದ್ದಾರೆ. ಇಲ್ಲೋಗು ಜನ ಅದ್ರೊಳಗಡೆ ಹೆಂಗ್ ಸೇರ್ಕೊಂಡು ನೋಡಿದ್ರ ಬಿಡ್ತೀನಿ, ಇನ್ನ ಆಪ್ಸ್ಗಳು ಬಿಡ್ತೀನಿ. ಹಲೋ ಫಾರೆಸ್ಟ್ ಅವರೇ, ಫ್ರೀ ಫೈರ್ ಅಂತ ಪಬ್ಜಿನ ಅವೆಲ್ಲ ಸೃಷ್ಟಿ ಮಾಡಿದ್ದು. ಈ ಮಕ್ಕಳೇ ಅದ್ರೊಳಗಡೆ ಹೆಂಗ್ ಸೇರ್ಕೊಂಡು ನೋಡಿದ್ರ? ಮಕ್ಕಳೇ ನೀವು ಸಂಡೇ ಸ್ಕೂಲ್ಗೆ ಹೋಗ್ತೀರಾ? ಸಂಡೇ ಸ್ಕೂಲ್ ಎಲ್ಲ ವೇಸ್ಟ್. ಮನೆ ಕೂತ್ಕೊಂಡು ಫ್ರೀ ಫೈರ್ ಪಬ್ಜಿ ಆಡಿ ಅವೇ ಎಷ್ಟು ವೇಸ್ಟ್. ಅದೇ ಮಾಡ್ತಿರೋದು. ಗಿಫ್ಟ್ ಇಟ್ಟಿದಾರಲ್ಲ, ಇದು ಬೆಲೆ ಬಾಳದಂತೆ, ಇದು ಎಂದು ಕಾಣದಂತ ವಸ್ತು ಅಂತೆ, ಇದು ಅತ್ಯಂತ ಅಮೂಲ್ಯವಾದಂತೆ, ಇದು ಶ್ರೇಷ್ಠವಾದಂತೆ. ಇದ್ರೊಳಗಡೆ ಏನಾದ್ರೂ ಇದ್ರೆ ಯಾಕೆ ಬೇಕು ಅದಕ್ಕೆ ನಾವು ಪಾಡಕ್ ನಾವು ಹೋಗೋಣ. ಇವ್ನು ಕಳ್ಸ್ಬಿಟ್ಟೆ. ಬರ್ರಿ, ನೆಕ್ಸ್ಟ್ ಯಾರು ಬರ್ತೀರಾ? ಬರ್ರಿ ಬರ್ರಿ. ಅಭಿ ನಿಮ್ಗೆ ಗೊತ್ತಾ ಏನ್ ಜೈಷ್ಣವಿ? ಅಲ್ಲಿ ಯಾರೋ ರೋಡಲ್ಲಿ ಮಾತಾಡ್ಕೊಂತ ಇರೋ ಫೋನಲ್ಲಿ, ರೋಡಲ್ಲಿ ಗಿಫ್ಟ್ ಇಟ್ಟಿರೋದಂತೆ, ದೇವ್ರು ಇಟ್ಟಿರೋದಂತೆ, ಅಮೂಲ್ಯವಾದಂತೆ, ಶ್ರೇಷ್ಠವಾದಂತೆ, ಅದು ತಗೊಂಡು ಎಷ್ಟೋ ಶ್ರೀಮಂತರಾಗೋದು. ಬಾಬಿ ಎಲ್ಲ ತಗೊಂಡ್ಕಿಂತ ಮುಂಚೆ ಹೋಗ್ತಾರೆ. ಅಯ್ಯೋ ಅವರು ಅಮೂಲ್ಯವಾದಂತೆ ಒಳಗಡೆ ಚಿನ್ನ ಬೆಳ್ಳಿದೆ. ನಾವೆಷ್ಟು ತೆಗಿತೀರ ನೀವು? ಬೇಡ ತೆಗೀರಿ ನೋಡೋಣ. ಏನಾದ್ರೂ ಇದ್ರೆ ನಮ್ಮ ಮೇಲೆ ಬರುತ್ತೆ. ಮತ್ತೆ ನಾವು ಯಾಕೆ ಬೇಕಿದೆಲ್ಲ ನಮ್ಗೆಲ್ಲ ಬೇಕು. ಕಳಿಸ್ಬಿಟ್ಟೆ. ಬರ್ರಿ, ನೆಕ್ಸ್ಟ್ ಯಾರು ಬರ್ತೀರ? ಬರ್ರಿ. ನಾನು ಜ್ಞಾನಿ, ನಾನು ಎಜುಕೇಟೆಡ್, ಎಲ್ಲ ಮಾತಾಡ್ಕೊಂತಿರ್ಲಿ. ಏನೋ ಎಜುಕೇಟೆಡ್ ಬನ್ನಿ ನೋಡೋಣ. ಅಯ್ಯೋ, ಅವರೆಲ್ಲ ಮಾತಾಡ್ಕೊಂಡಂಗೆ ಇಲ್ಲೇನೋ ಇಟ್ಟಿದಾರಲ್ಲ, ಇದು ಬೆಳೆ ಬಾಳದಂತೆ, ಇದು ಯಾರಿಗೂ ಕಾಣೋದಂತ ವಸ್ತು ಅಂತೆ, ಇದು ಅತ್ಯಂತ ಅಮೂಲ್ಯವಾದಂತೆ, ಇದು ಶ್ರೇಷ್ಠವಾದಂತೆ, ಇದು ಹೆಂಗ್ ತೆಗೆಯೋದು? ತೆಗಿತಾರೆ. ಇವಾಗ ವಿಜ್ಞಾನಿಗೆ ತೆಗೆಯಂತ ಅವಶ್ಯಕತೆ ಇಲ್ಲ. ಫಾರ್ಮುಲಾ ಹೇಳಮ್ಮ ನೋಡೋಣ. ಇದು ಹೆಂಗ್ ಓಪನ್ ಮಾಡೋದಂತ ಗೊತ್ತಿಲ್ಲ. ಏನು ಗೊತ್ತಿಲ್ಲ, ಬಂದು ಅಲ್ಲಾಡ್ಕೊಂಡು ಇದೆಲ್ಲ ಏನಕ್ಕೆ ಬೇಕು ನನಗೆ? ನಂದೇ ಆದ ಆಸ್ತಿ ಅಂತ ಸಿಸ್ಟಮ್ ಇದೆ, ಅದ್ರಾಗ ಜಬರ್ದಸ್ತಾಗಿ ಮೆರಿಬೋದು. ಆಸ್ತಿ ನಿಂತಾಗ ಈ ಕೆಲಸ ಹೇಳು, ಈ ಜಾತ್ರೆನೆಲ್ಲ ಹಾಳು ಮಾಡೋದು ಅಷ್ಟೇ. ನೋಡಿದ್ವಲ್ವಾ ಆ ಹುಡುಗರೇನ ಯಾರು ಹುಡ್ಕೋತಾರೆ ಅಂತ ನೋಡೋಣ. ಹಲೋ, ಇಲ್ಲೇ ಹೋಗ್ತಾ ಇದ್ದೆ ಕಣೋ, ಎಲ್ಲೂ ಇಲ್ಲ. ಫೋನು ನಮ್ಮ ಲವರ್ ಅವ್ರ ಅಣ್ಣನ ಮದುವೆ ಇತ್ತು, ಅದಕ್ಕೆ ತಗೊಂಡಿದ್ದೆ. ನಮ್ಮ ಹುಡುಗಿಗೆ ಇಷ್ಟ ಆಯ್ತು, ಅದಕ್ಕೆ ತಗೊಂಡೆ ಕಣೋ. ಇಲ್ಲ, ಪಾರ್ಟಿಗೆ ಹೋಗ್ತಾ ಇದ್ದೆ, ಬಾರ ಹೋಗೋಣ. ಇವ್ರು ಯಾರೋ ಬಂದವರಲ್ಲಪ್ಪ, ಗಿಫ್ಟ್ ಏನಾದ್ರು ತೆಗಿಯಕ್ ಬಂದಿದ್ದೆ. ಇಲ್ಲಿ ಅತ್ಯಂತ ಬೆಳಗುವ ವಸ್ತು ಅಂತೆ, ಇದು ಎಂದು ಕಾಣದಂತ ವಸ್ತು ಅಂತೆ, ಇದು ಅಮೂಲ್ಯವಾದ ವಸ್ತು ಅಂತೆ, ಇದು ಶ್ರೇಷ್ಠವಾದಂತೆ. ಬಾರೋ ತೆಗಿಬಿಡ್ರಪ್ಪ, ಇದು ನನ್ನ ಗಿಫ್ಟ್. ತೆಗಿರಿ, ಮಾಡೋಣ. ತೆಗಿರಿ ನೋಡೋಣ. ಇದ್ರೊಳಗಡೆ ಏನಾದ್ರು ಇದ್ರೆ ಯಾಕೆ ಬೇಕು ಬಾದ್ರೆ ನಾವು ಪಾರ್ಟಿಗೆ ಹೋಗ್ಬಿಟ್ಟು ಚೆನ್ನಾಗಿ ತಿನ್ಬಿಟ್ಟು ಬರೋಣ. ಸೊ ನೋಡಿದ್ವಲ್ವಾ, ಇಬ್ರು ಸ್ನೇಹಿತರು ಬಂದ್ರು, ಆ ಕೈಯಲ್ಲಿ ಆ ಉಡುಗೊರೆಯನ್ನ ಪಡ್ಕೊಳ್ಳಿಕ್ಕೆ ಆಗ್ಲಿಲ್ಲ. ಈಗ ಈ ಉಡುಗೊರೆಯನ್ನ ಯಾರು ಪಡ್ಕೋತಾರೆ ಅಂತ ಕಾದು ನೋಡೋಣ. ತಡಿ, ನಾವೆಲ್ಲೋ ಆಟ ಆಡೋಣ. ಮಗಳೇ ದೀನಾ ಎಲ್ಲಿದ್ಯಾ ಅಮ್ಮ? ಅದ್ಬೇಡ, ನಂಗೆ ಕಷ್ಟ, ಎಲ್ಗೋಗೋಣ. ಇಲ್ಲಿದ್ದೀನಿ ಅಮ್ಮ. ಈಗಿನ ಯಾಕೆ ಬರೋಕೋದೆ? ಇಲ್ಲೇನ ಇಕ್ಕಿದಂತೆ ಫಸ್ಟ್ ಹೇಳಿ ಅಪ್ಪ ಕುಡ್ಕ ಈ ವಿಷಯ ಗೊತ್ತ
ಗೊತ್ತಾದ್ರೆ ನಾವಿಬ್ರು ಸಾಯಿಸಾಕ್ತಾರೆ. ಬಾ ಇಲ್ಲಿಂದ ಯೇಸು ಸ್ವಾಮಿ ನೀವೇ ಬಂದಿದ್ದೀರಾ? ಹೌದು ಮಗಳೇ, ನಿಮ್ಮನ್ನು ನೋಡೋದಕ್ಕೆ ನಾನೇ ಬಂದಿದ್ದೇನೆ. ನೀವು ಆ ದೇವ್ರ ಮುಂದೆ ಮಂಟಲ ಕುತ್ಕೊಂಡಿರಾ, ನಿಂತ್ಕೊಂಡು ಮಾತಾಡಿ. ನನ್ನಂತ ಬಡವರ ನೀವ್ ನೋಡಕ್ ಬಂದಿದ್ದೀರಾ ಯೇಸು ಸ್ವಾಮಿ? ಹೌದು ಮಗಳೇ, ನಿಮ್ಮನ್ನು ನೋಡೋದಕ್ಕೆ ನಾನೇ ಬಂದಿದ್ದೇನೆ. ನಿಮ್ ಮುಂದೆ ಈ ಉಡುಗೊರೆ ಕಾಣಿಸ್ತಿದ್ದೀರಾ, ಇದನ್ನು ಓಪನ್ ಮಾಡಿ. ಇಲ್ಲ ಯೇಸು ಸ್ವಾಮಿ, ನನ್ನ ಗಂಡ ಕುಡ್ಕ ಈ ವಿಷಯನ ಗೊತ್ತಾದ್ರಿಂದ ನಾವಿಬ್ರು ಸಾಯಿಸಾಕ್ತಾನೆ. ಇಲ್ಲ ಮಗಳೇ, ಇದನ್ನು ಓಪನ್ ಮಾಡ್ಲೇಬೇಕು ನೀನು. ಮಗಳೇ ಬಾ, ಓಪನ್ ಮಾಡೋಣ. ಸರಿ ಅಮ್ಮ. ಇದು ನನಗೆ ಸಿಕ್ಕಂತ ಉಡುಗೊರೆ. ಇದು ನಿಜವಾದ ನಿತ್ಯ ಜೀವ. ಇದೊಂದೇ ಅಲ್ಲ ಮಗಳೇ, ಇನ್ನೂ ಇದೆ. ತಗ್ಗಿಸಿಕೊಡುವುದಾದರೆ ನಿಮ್ಮೆಲ್ಲರಿಗೂ ಆಶೀರ್ವಾದ ಉಂಟಾಗಲಿ. ಪ್ರಪಂಚದಲ್ಲಿ ಅನೇಕ ಜ್ಞಾನಿಗಳು, ಸಂಪನ್ಮೂಲ ವ್ಯಕ್ತಿಗಳು, ಧನವಂತರು, ಐಶ್ವರ್ಯವಂತರು ಯಾರೇ ಇದ್ರು ಅದು ದೇವರ ಮುಂದೆ ಏನೇನು ಅಲ್ಲ. ದೇವರ ಮುಂದೆ ಬರಬೇಕು ಅಂತಂದ್ರೆ ನಮ್ಗೆ ಬೇಕಾಗಿರೋದು ಪೂರ್ಣ ಮನಸ್ಸು ಮತ್ತೆ ತಗ್ಗಿಸಿಕೊಡ್ಬೇಕಿಗೆ. ಈ ದಿನ ನಿಮ್ಮ ಮನಸ್ಸಲ್ಲಿ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ, ಎಷ್ಟು ಜನ ನೀವು ದೇವರ ಬಳಿಯಲ್ಲಿ ನಿಮ್ಮನ್ನ ನೀವು ತಗ್ಗಿಸಿಕೊಡ್ತಿದ್ದೀರಾ ಅಂತ. ಕಷ್ಟ ಇರ್ಬೋದು, ನಾವು ನೋಡಿದ್ವಲ್ವಾ, ಬಡ ಕುಟುಂಬದವ್ರಿಗೂ ಕಷ್ಟ ಆಯ್ತು, ಆದ್ರೆ ದೇವರು ಅದನ್ನ ಒಂದು ಕ್ಷಣದಲ್ಲಿ ಮಾಯ ಮಾಡ್ಬಿಟ್ಟ. ಅದೇ ತರ ನಿಮ್ಗೆ ಯಾವುದೇ ಕಷ್ಟಗಳಿದ್ರು ದೇವರು ಅದನ್ನ ನೀಗಿಸುವಂತವನಾಗಿರ್ತಾರೆ. ಸೊ ನಾವು ಮಾಡಬೇಕಾಗಿರೋದು ಒಂದೇ ಕೆಲಸ, ನಾವು ದೇವರ ಬಳಿಯಲ್ಲಿ ನಮ್ಮನ್ನೇ ನಾವು ಪೂರ್ಣವಾಗಿ ತಗ್ಗಿಸಿಕೊಂಡು ನಂಬಿಕೆಯಿಂದ ಇರುವವನಾಗಿರ್ಬೇಕು. ದೇವರ ಎರಡನೇ ಬರೋಣದ